ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 12ನೇ ಪ್ರಶ್ನೆ, ಮಾನವ ಮತ್ತು ಸಂಸ್ಕೃತಿ ಎನ್ನುವಂತಹ ಚಾಪ್ಟರ್ ಇಂದ ಭಾರತದಲ್ಲಿನ ವೈವಿಧ್ಯತೆ ಮತ್ತು ಏಕತೆ ವೈವಿಧ್ಯತೆಯಲ್ಲಿ ಏಕತೆ ಪರಿಕಲ್ಪನೆಯನ್ನ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಭಾರತದಲ್ಲಿ ವಿವಿಧ ಧರ್ಮದ ಜನರಿದ್ದು ಇಲ್ಲಿ ಏಕತೆ ಇದೆ. ನಾವು ಎಲ್ಲ ಧರ್ಮದ ಜನರು ಒಟ್ಟಾಗಿ ಸಹಬಾಳ್ವೆಯನ್ನ ನಡೆಸ್ತಾ ಇದ್ದೇವೆ ಅಲ್ವಾ. ಸೊ ಅದೇ ರೀತಿ ಭಾರತದಲ್ಲಿ ವಿವಿಧ ಭಾಷೆಯ ಜನರಿದ್ದು ಏಕತೆ ಇದೆ. ವಿವಿಧ ಪ್ರಾದೇಶಿಕ ಹಿನ್ನೆಲೆಯ ಜನರು ಇದ್ದರೂ ಕೂಡ ಭಾರತವು ಏಕತೆಯಿಂದ ಕೂಡಿದೆ. ವಿವಿಧ ಜನಾಂಗೀಯ ಹಿನ್ನೆಲೆಯುಳ್ಳ ಜನರಿದ್ದಾರೆ. ಭಾರತದಲ್ಲಿ ಅನೇಕ ಜನಾಂಗದವರು ಇದ್ದಾರೆ, ಆದರೂ ಕೂಡ ನಾವು ಒಟ್ಟಾಗಿ ಜೀವನವನ್ನ ಮಾಡ್ತಾ ಇದ್ದೀವಿ. ವಿವಿಧ ಸಂಸ್ಕೃತಿಯ ಹಿನ್ನೆಲೆಯುಳ್ಳ ಜನರಿದ್ದರೂ ಕೂಡ ಭಾರತದಲ್ಲಿ ಏಕತೆ ಎನ್ನುವುದು ಇದೆ. ವಿವಿಧ ಸಂಪ್ರದಾಯವನ್ನ ಅನುಸರಿಸುವ ಜನರು ಇದ್ದಾರೆ. ಓಕೆನಾ. ಸೊ ಆದರೂ ಕೂಡ ಏಕತೆ ಇರುತ್ತದೆ. ವಿವಿಧ ಬಣ್ಣದ ಜನರಿದ್ದಾರೆ, ಮೈ ಬಣ್ಣದ ಜನರು ಇದ್ದಾರೆ. ಸೊ ಕಪ್ಪು ಬಿಳುಪು ಎನ್ನುವಂತ ವರ್ಣ ಭೇದ ನೀತಿ ನಮ್ಮಲ್ಲಿ ಇಲ್ಲ. ಸೊ ನಾವೆಲ್ಲರೂ ಒಟ್ಟಾಗಿ ಜೀವನ ಮಾಡ್ತಾ ಇದ್ವಿ. ವಿವಿಧ ರೀತಿಯ ಭೌಗೋಳಿಕ ಪರಿಸರದಲ್ಲಿದ್ದರೂ ಕೂಡ ಭಾರತ ಏಕತೆ ಇದೆ. ಈ ರೀತಿ ಭಾರತವು ವಿವಿಧತೆಯಲ್ಲಿ ಏಕತೆ ಎನ್ನುವುದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಮಕ್ಕಳೇ. ನಮ್ಮ ದೇಶದಲ್ಲಿ ಅನೇಕ ಜಾತಿ, ಧರ್ಮ, ಭಾಷೆ, ಸಂಪ್ರದಾಯಗಳಿದ್ದಾವೆ, ಆದರೂ ಕೂಡ ನಾವು ಎಲ್ಲರೂ ಒಟ್ಟಾಗಿ ಜೀವನ ನಡೆಸ್ತಾ ಇದ್ದೀವಿ. ಇದೇನು ವಿವಿಧತೆಯಲ್ಲಿ ಏಕತೆ. ಓಕೆನಾ. ಥ್ಯಾಂಕ್ ಯು.